ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಪಾಪು ಬರ್ಡೇ ವ್ಲಾಗ್ ಆಗಿರುತ್ತೆ. ತುಂಬ ದಿನದಿಂದ ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಬಟ್ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹೀಗೆ ತುಂಬ ಬ್ಯಾಕ್ ಟು ಬ್ಯಾಕ್ ಅದು ಇದು ಅಂತ ಕೆಲಸಗಳು ಬಂದುಬಿಡುತ್ತೆ. ಹೌಸ್ ಶಿಫ್ಟಿಂಗ್ ಇದೆ, ತುಂಬಾ ವರ್ಕ್ಗಳಿರುತ್ತೆ, ಹಾಗಾಗಿ ಶೇರ್ ಮಾಡ್ಕೊಂಡಿರಲಿಲ್ಲ. ಅವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಪಾಪು ಎದ್ದೇಳೋದಕ್ಕಿಂತ ಮುಂಚೆ ಪೂಜೆನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಪಾಪು ಎದ್ಮೇಲೆ ನನಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಇಬ್ಬರು ಕೂಡ ಮಲ್ಕೊಂಡಿದ್ರು. ಹಾಗಾಗಿ ಬೇಗನೆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಆದಮೇಲೆ ಪಾಪು ಬರ್ಡೇ ಆಗಿರೋದ್ರಿಂದ ಮನೇಲೂ ಕೂಡ ಸ್ವೀಟ್ಸ್ನ ಮಾಡೋಣ ಅಂತ ಹೇಳಿ ಯೂಶ್ವಲಿ ಬೇರೆ ಸ್ವೀಟ್ ಅಂತ ಅಂದರೆ ಪಾಯಸ ಯಾವಾಗಲೂ ಮಾಡ್ತಾ ಇರ್ತೀನಿ. ಹಾಗಾಗಿ ಜಾಮೂನ್ನ ಮಾಡೋಣ ಅಂತ ಹೇಳಿ ಈ ಸರಿ ಬೆಲ್ಲನ ಯೂಸ್ ಮಾಡಿಕೊಂಡು ಜಾಮೂನ್ನ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ. ಜಾಮೂನ್ನ ಬೆಲ್ಲ ಯೂಸ್ ಮಾಡಿಕೊಂಡು ಮಾಡೋದು ಏನು ಕಷ್ಟ ಏನಲ್ಲ. ನಾವು ಶುಗರ್ ಸಿರಪ್ ಯಾವ ರೀತಿ ಮಾಡ್ಕೊಳ್ತೀವಿ ಆ ರೀತಿ ಬೆಲ್ಲದ ಸಿರಪ್ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಸೈಡಿಗೆ ಅಂತ ಹೇಳಿ ವಡೆನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸಿಂಪಲಾಗಿ ಇಷ್ಟೇ, ನಾನೇನು ಜಾಸ್ತಿ ರೆಸಿಪೀಸ್ಗಳನ್ನ ಮಾಡಿಲ್ಲ. ನೋಡಿ, ಈ ರೀತಿ ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರು ಕೂಡ ಆ್ಯಸ್ ಯೂಶ್ವಲ್ ಜಾಮೂನ್ ಬರುತ್ತೆ. ಬಟ್ ತುಂಬ ಅರ್ಜೆಂಟಲ್ಲಿ ಮಾಡಿದೆ. ನಾನು ಯಾವುದೇ ರೀತಿ ರೆಸಿಪಿನ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಬರ್ಡೇ ಅಂತ ಅಂದಮೇಲೆ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಪಾಪುನ ಮತ್ತು ಪೃಥ್ವಿಕ್ನ. ಹಾಗಾಗಿ ಅಣ್ಣಮ್ಮ ಟೆಂಪಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಕೆಲಸ ಎಲ್ಲ ಮುಗಿಸಿ ಸ್ವೀಟ್ ಏನಿದೆ ಎಲ್ಲ ಮಾಡಿ ಮುಗಿಸಿ ಹೊರಟ್ವಿ. ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಹೋಗೋದೇ ನಮಗೆ ಟೈಮ್ ಹಿಡಿದ್ಬಿಡುತ್ತೆ. ಇದು ತುಂಬ ಲಾಂಗ್ ಬ್ಯಾಕ್ ಮಾಡಿದ್ದಂಥ ವಿಡಿಯೋ. ಇವಾಗ ನಾನು ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವತ್ತಿನ ದಿನ ಕೂಡ ಅಣ್ಣಮ್ಮನ ವಾರ ಆಗಿದ್ದರಿಂದ ತುಂಬಾ ರಶ್ ಇರುತ್ತೆ. ಯೂಶ್ವಲಿ ಅಣ್ಣಮ್ಮನ ದೇವಸ್ಥಾನಕ್ಕೆ ನಾವು ಸಂಡೇ ಹೋದರೆ, ಟ್ಯೂಸ್ಡೇ ಫ್ರೈಡೇ ಹೋದರೆ ರಶ್ಶು ಆ್ಯಸ್ ಯೂಶ್ವಲ್ ಆಗಿರುತ್ತೆ. ಆದರೆ ಮಗು ಇದ್ದರೆ ಮಾತ್ರ ಬೇಗ ಬಿಡ್ತಾರೆ. ರಶ್ ಇದ್ದಿದ್ದರಿಂದ ಪಾಪು ಇದ್ದಿದ್ದರಿಂದ ನಮಗೆ ಬೇಗ ಬಿಟ್ಟರು. ಸೊ ಬೇಗನೆ ದರ್ಶನ ಕೂಡ ಆಯಿತು ಅಂತ ಹೇಳ್ಬೋದು. ನೀವು ಯಾರಾದರೂ ಬ್ಯಾಂಗ್ಳೂರಲ್ಲಿ ಇದ್ದು ಕೂಡ ಅಣ್ಣಮ್ಮನ ದೇವಸ್ಥಾನನ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಮಕ್ಳಿಗಂತೂ ತುಂಬ ಬೇಗನೆ, ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಸೊ ತುಂಬ ಬೇಗನೆ ಅವ್ರಿಗೆ ಏನೇ ಹುಷಾರಿಲ್ಲ ಅಂದರೂ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಮೇಕ್ ಶ್ಯೂರ್ ಪಾರ್ಕಿಂಗ್ ಮಾತ್ರ ಇಲ್ಲಿ ಇರೋದಿಲ್ಲ. ಪಾರ್ಕಿಂಗಿಗೆ ತುಂಬ ಪ್ರಾಬ್ಲಮ್ಸ್ಗಳಾಗತ್ತೆ. ನಾನು ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಹುಷಾರು ತಪ್ಪಿದ್ರೂ ಕೂಡ ಈ ಟೆಂಪಲ್ಗೆ ಮಿಸ್ ಮಾಡದೆ ಕರ್ಕೊಂಡು ಬರ್ತೀನಿ. ದರ್ಶನ ಎಲ್ಲ ಆದಮೇಲೆ ಮನೆಗೆ ರಿಟರ್ನ್ ಆದ್ವಿ. ಬರ್ಡೇ ದಿನ ಮನೆಯಲ್ಲಿ ಗೆಸ್ಟ್ ಕೂಡ ಬರೋದಿತ್ತು, ಹಾಗಾಗಿ ಬೇಗನೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಬರ್ಡೇ ಹಿಂದಿನ ದಿನ ಯಾರ್ಯಾರ ಊರಿಂದ ಬಂದಿದ್ರು ಅಂತ ಕೆಲವೊಂದು ಗ್ಲಿಮ್ಸ್ಗಳನ್ನ ತೊಗೊಂಡಿದ್ದೆ ಅಷ್ಟೇ. ಆ ಗ್ಲಿಮ್ಸಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ನಾನೇನು ಮಗು ವಿಷಯಕ್ಕಾಗಿ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಳ್ತೀನಿ, ಅದು ಮೇನ್ಲಿ ನನಗೆ ವ್ಯೂಸ್ಗಿಂತ ಅವಳಿಗೆ ಫ್ಯೂಚರಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಮೆಮೊರೀಸ್ ಆಗಿರಲಿ ಅಂತ ಒಂದು ಇಂಟೆನ್ಷನ್ ಕೂಡ ಜಾಸ್ತಿನೇ ಇರುತ್ತೆ. ಕೆಲವೊಂದು ಸತಿ ನಾವು ಅಂದ್ಕೊಳ್ಳೋದು ಬೇರೆ ಆಗಿರುತ್ತೆ, ಬಟ್ ಅಲ್ಲಾಗೋದೇ ಬೇರೆ ಆಗಿರುತ್ತೆ. ಸೊ ತುಂಬಾ ಅಂದ್ಕೊಂಡಿದ್ದೆ ನಾನು ಅವತ್ತಿನ ದಿನ ಪ್ರತಿಯೊಂದೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಬೇಕು, ಒಂದು ವ್ಲಾಗಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ. ಬಟ್ ಆವತ್ತಿನ ದಿನ ಇದ್ದಿದ್ದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾವುದೂ ಕೂಡ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಎಲ್ಲ ತುಂಬ ಜನಕ್ಕೆ ಹೀಗೆ ಆಗುತ್ತೆ. ಅಟ್ಲೀಸ್ಟ್ ನಾನು ಯಾರಿಗಾದ್ರೂ ಕೊಡ್ಬೋದಾಗಿತ್ತು, ಬಟ್ ಅದು ಕೂಡ ಆಗಲಿಲ್ಲ. ನನಗೆ ಜ್ಞಾಪಕ ಕೂಡ ಬರಲಿಲ್ಲ ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ. ಸೊ ನಾನು ಆ ಬರ್ಡೇ ದಿನ ಯಾವ ರೀತಿ ರೆಡಿಯಾಗಿದೆ ಅಂತ ಕೆಲವೊಂದು ಫೋಟೋಸ್ಗಳನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಇದನ್ನು ತುಂಬ ಬೇಕಾದವರು ನನಗೆ ಮೇಕ್ ಓವರ್ ಮಾಡಿ ಕೊಟ್ಟಿದ್ದು. ಸೊ ಅಲಂಕೃತಿ ಸ್ಟುಡಿಯೋ ಅಂತ ಅವ್ರದ್ದಿದೆ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸರ್ಚ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ, ನೀವು ಇದ್ದಿದ್ದ ಪ್ಲೇಸಿಗೆ ಮಾಡಿಕೊಡ್ತಾರೆ. ಸೊ ನನಗೆ ಬಂದಿದ್ದ ಫೀಡ್ಬ್ಯಾಕು ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡ್ಕೊಳ್ಬೋದು. ನಾವು ಒಂದು ಬರ್ಡೇ ಪಾರ್ಟಿಗೆ ಸೆಲೆಕ್ಟ್ ಮಾಡಿದ್ದು ಪ್ರತಿಯೊಬ್ಬರು ಕೂಡ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿಕೊಟ್ರು ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಅಫೋರ್ಡಬಲ್ ಆಗಿ ಕೂಡ ಮಾಡಿಕೊಟ್ರು, ಅದನ್ನು ನಾನು ಹೇಳಬಲ್ಲೆ.
ಸೊ ಇವೆಂಟ್ಸ್ ಕೂಡ ಅಷ್ಟೇ, ಅದು ಕೂಡ ನಾನು ಇನ್ಸ್ಟಾಗ್ರಾಮಿಂದನೇ ಸೆಲೆಕ್ಟ್ ಮಾಡಿಕೊಂಡೆ. ಎಂಬ್ರಾಯ್ಡ್ ಇವೆಂಟ್ಸ್ ಅಂತ ಬರುತ್ತೆ, ಅವರು ಕೂಡ ತುಂಬ ಚೆನ್ನಾಗಿ ನಾವು ಸೆಲೆಕ್ಟ್ ಮಾಡಿದ ಥೀಮ್ನ ಮಾಡಿಕೊಟ್ರು. ನಾನು ತುಂಬಾ ಸಿಂಪಲ್ಲಾಗಿ ಬೇಕಿರುವಂಥ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬಿಕಾಸ್ ಸೊ ತುಂಬ ಹೆವಿಯಾಗೂ ಇರಬಾರ್ದು. ನಾವಲ್ಲಿ ಬರ್ಡೇ ಎಲ್ಲ ಮುಗಿದ್ಮೇಲೆ ತುಂಬಾ ವೇಸ್ಟ್ ಆಗುತ್ತೆ, ಬಲೂನ್ಸ್ ಆಗಿರ್ಬೋದು ಪ್ರತಿಯೊಂದೂ ಕೂಡ. ಹಾಗಾಗಿ ತುಂಬ ಸಿಂಪಲ್ ಆಗಿರುವಂಥ ಥೀಮ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಹೇಳಿದ ಟೈಮಿಗೆ ಕರೆಕ್ಟಾಗಿ ಬಂದು ಮಾಡಿಕೊಟ್ಟಿದ್ರು. ಬರ್ಡೇ ಪ್ರತಿಯೊಂದು ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಅವ್ರದ್ದು ಕೂಡ ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡ್ಬೋದು. ಎಂಬ್ರಾಯ್ಡ್ ಇವೆಂಟ್ಸ್ ಅಂತ ಬರುತ್ತೆ. ಫೋಟೋಗ್ರಫಿ ಕೂಡ ಅದು ನಾನು ಇನ್ಸ್ಟಾಗ್ರಾಮಲ್ಲೇ ಸೆಲೆಕ್ಟ್ ಮಾಡಿದ್ದು. ಮಂಜು ಕ್ಲಿಕ್ಸ್ ಫೋಟೋಗ್ರಫೀಸ್ ಅಂತ ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ವೀಡಿಯೋಸ್ನ ತೊಗೊಳಕ್ಕೆ ಆಗಿಲ್ಲದೆ ಇರ್ಬೋದು, ಕೆಲವೊಂದು ಗ್ಲಿಮ್ಸಸ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬರ್ಡೇಗೆ ಇನ್ವೈಟ್ ಮಾಡಿದ ಪ್ರತಿಯೊಬ್ಬರು ಕೂಡ ಬಂದಿದ್ವಿ, ಅದರಿಂದ ನಮಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಮಕ್ಕಳಿಗೂ ಕೂಡ ನಾವೇನು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿಪಟ್ಟರು. ನಮ್ಮ ಮಕ್ಕಳ ಖುಷಿಗಿಂತ ಯಾವುದು ಕೂಡ ಹೆಚ್ಚಲ್ಲ. ಇಬ್ಬರು ಕೂಡ ಬರ್ಡೇನ ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ರೀತಿ ಗಿಫ್ಟ್ ಕೂಡ. ಸೊ ಗೈಸ್, ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.